ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಮಾತು ಒಳ್ಳೆಯದಾಗಿರಬೇಕು. ಸತ್ಯದ ಆಚರಣೆ ಬಹಳ ಮುಖ್ಯ. ಒಂದು ಊರು, ಅಲ್ಲಿ 280 ಎಕರೆ ಇತ್ತು. ಕೆರೆ ಬಹಳಷ್ಟು ಒತ್ತುವರಿಯಾಗಿತ್ತು. ಆ ಕೆರೆಯ ಪುನರುಜ್ಜೀವನಗೊಳಿಸಬೇಕು ಅಂತ ಹಳ್ಳಿಯ ಜನ ಪ್ರಯತ್ನಪಟ್ಟರು. 18 ವರ್ಷ ಆ ಕೆರೆಯಲ್ಲಿ ನೀರು ಇರಲಿಲ್ಲ. 7-8 ಕಿಲೋಮೀಟರ್ ದಂಡೆ ನಿರ್ಮಿಸಿ ಮಿಯಾವಾಕಿ ಅರಣ್ಯ ಮಾಡಿ, ಮಕ್ಕಳ ಆಟದ ಉದ್ಯಾನ ಮಾಡಿ, ಅಲ್ಲೊಂದು ಸಭಾಭವನ ನಿರ್ಮಾಣ ಮಾಡಲಾಯಿತು. 18 ವರ್ಷ ಆಗದಿದ್ದ ಮಳೆ ಆ ವರ್ಷ ಬಂದು ಕೆರೆ ತುಂಬಿತ್ತು. ಇದ್ಯಾವುದಕ್ಕೂ ಸರ್ಕಾರದ ಅನುದಾನ ಪಡೆಯಲಿಲ್ಲ. ಹಳ್ಳಿಯ ಜನ 1 ಕೋಟಿ ರೂಪಾಯಿ ಸೇರಿಸಿ ಕೆರೆ ಪುನರುಜ್ಜೀವನ ಮಾಡಿದರು. ಆಚರಣೆಯಿಂದ ಏನನ್ನಾದರೂ ಮಾಡಬಹುದು ಎಂದು ಇದು ತೋರಿಸುತ್ತದೆ. ನಮಗೆ ಸಿಟ್ಟು ಬಂದರೆ ಭಾರತ್ ಬಂದ್, ಕರ್ನಾಟಕ ಬಂದ್, ಶಾಲೆ ಬಂದ್, ಅಂಗಡಿ ಬಂದ್ ಹೀಗೆ ಬಂದು ಮಾಡುತ್ತೇವೆ. ಹೀಗಾದರೆ ನಾವು ದೇಶ ಕಟ್ಟುವುದು ಯಾವಾಗ? ಸದಾಚಾರದಿಂದ ದೇಶ ಕಟ್ಟಬೇಕು. ಮನುಷ್ಯನೊಳಗೆ ಸದಾಚಾರ ಇರಬೇಕು. ಸಮೃದ್ಧಿ, ಸದ್ಬುದ್ಧಿ ಇರಬೇಕು. ಸದ್ಭಾವ ಬರಬೇಕು. ಹೃದಯದಲ್ಲಿ ಸತ್ಯ ಇತ್ತು ಎಂದರೆ ಸದ್ಬುದ್ಧಿ ಇರುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅಂತ ವಿಚಾರ ಮಾಡುತ್ತೆ. ನೀವು ತರಕಾರಿ ಮಾರುಕಟ್ಟೆಗೆ ಹೋಗುತ್ತೀರಿ. ಅಲ್ಲಿ ಎಲ್ಲ ತರಕಾರಿಗಳನ್ನು ಚೀಲಕ್ಕೆ ಹಾಕಿಕೊಳ್ಳುತ್ತೀರೇನು? ಆರಿಸಿಕೊಳ್ಳುತ್ತೀರಿ. ಮನೆಯಲ್ಲಿ ತಾಯಂದಿರು ಅನ್ನ ಮಾಡುವಾಗ ಹಾಗೆ ಮಾಡೋದಿಲ್ಲ. ಅಕ್ಕಿಯನ್ನು ಮೊರದಲ್ಲಿ ಹಾಕಿಕೊಂಡು ನೆಲ್ಲು ಕಲ್ಲು ತೆಗೆದು ಒಳ್ಳೆಯ ಅಕ್ಕಿಯನ್ನು ಕುಕ್ಕರಿಗೆ ಹಾಕುತ್ತಾರೆ. ಯಾಕೆಂದರೆ ನೆಲ್ಲು ಹೊಟ್ಟು ಇದ್ದರೆ ಹೊಟ್ಟೆ ಕೆಡುತ್ತೆ. ಹಾಗೆ ಕೆಟ್ಟ ಕಲ್ಲು ಇದ್ದರೆ ಅದು ಆರೋಗ್ಯವನ್ನು ಹಾಳು ಮಾಡುತ್ತೆ. ಹಾಗೆಯೇ ಬದುಕಿನಲ್ಲಿ ಕೆಟ್ಟದ್ದು ಒಳ್ಳೆಯದು ಎಲ್ಲದೂ ಬರುತ್ತೆ. ಆದರೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಅಳವಡಿಸಿಕೊಳ್ಳಬೇಕು. ಒಬ್ಬ ಮನುಷ್ಯ ನಾಟಕ ನೋಡಿ ಮನೆಗೆ ಬಂದ. ಆಗ ಅವನಿಗೆ ತನ್ನ ಪತ್ನಿ ನೋಡಲು ಚೆನ್ನಾಗಿಲ್ಲ ಅನಿಸಿತು. ಆಗ ನೀವು ವಿಚಾರ ಮಾಡಬೇಕಲ್ಲ, ಬಣ್ಣ ಹಚ್ಚಿಕೊಂಡವರು ಯಾರು, ನನ್ನ ಬದುಕಿಗೆ ಬಣ್ಣ ಕೊಟ್ಟವರು ಯಾರು ಅಂತ. ಹಚ್ಚಿಕೊಂಡ ಬಣ್ಣ ಅಳಿಸಿ ಹೋಗುತ್ತೆ. ಬದುಕಿಗೆ ಬಣ್ಣ ಕೊಟ್ಟವರು ಕೊನೆಯ ತನಕ ಇರ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮನುಷ್ಯನಲ್ಲಿ ಸದ್ವಿಚಾರ, ಸದಾಚಾರ, ಸದ್ವಚನ ಇರಬೇಕು. ಒಳ್ಳೆಯ ಮಾತಿನಿಂದ ಮನೆ ಕಟ್ಟಬೇಕು. ಮಹಾಭಾರತ ಹೇಗಾಯಿತು? ದ್ರೌಪದಿ ಒಂದೆಡೆ ಕುಳಿತಿದ್ದಳು. ಕೌರವ ನಡೆಯುವಾಗ ಎಡವಿ ಬಿದ್ದ. ಅದನ್ನು ನೋಡಿ ದ್ರೌಪದಿ, ಅಂಧನ ಮಗನು ಅಂಧನಂತೆ ಕಾಣುತ್ತಾನೆ ಎಂದಳು. ಅಲ್ಲಿಂದಲೇ ಮಹಾಭಾರತ ಶುರುವಾಯಿತು. ಕುರುಡ ಎನ್ನುವ ಶಬ್ದ ಮಹಾಭಾರತಕ್ಕೆ ಕಾರಣವಾಯಿತು. ಶಬ್ದ ಮನೆ ಕೆಡಿಸುತ್ತದೆ, ಶಬ್ದ ಮನ ಕೆಡಿಸುತ್ತದೆ. ಸಿಮೆಂಟಿನಿಂದ ಕಟ್ಟಿದ ಮನೆ ಬಿರುಕು ಬಂದರೆ ದುರಸ್ತಿ ಮಾಡಬಹುದು. ಆದರೆ ಮಾತಿನಿಂದ ಸಂಬಂಧಗಳಲ್ಲಿ ಬಿರುಕು ಬಂದರೆ ದುರಸ್ತಿ ಮಾಡುವುದು ಕಷ್ಟ. ಮಾತು ಒಳ್ಳೆಯದಿದ್ದರೆ ಜೀವನವೂ ಒಳ್ಳೆಯದಿರುತ್ತದೆ. ಮಾತು ಕೆಟ್ಟರೆ ಜೀವನ ಕೆಡುತ್ತದೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಚಾರಗಳನ್ನು ಎಲ್ಲೆಡೆ ಹರಡಿ. ನಮಸ್ಕಾರ.